ಸರಿಸುಮಾರು 30 ವರ್ಷಗಳ ಹಿಂದೆ ತುಂಬಾ ಜನ ಯುವಕರಂತೆ ಒಬ್ಬ 20 ವರ್ಷದ ಯುವಕ ತನ್ನ ಜೀವನ ಎಸೆದ ಸವಾಲುಗಳನ್ನು ಎದುರಿಸುತ್ತಾ ಯಶಸ್ಸಿನ ಕ್ಷಣಕ್ಕ ಕಾಯ್ತಾ ಇದ್ದ. ಏನ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಆತರ ಒಂದು ಅಸಹಾಯಕತೆ, ಏನಾಗಬೇಕು ಅಂತ ತಿಳಿಯದ ಚಡಪಡಿಕೆ ಸದಾ ಅವನ್ನ ಕಾಡ್ತಾ ಇತ್ತು. ಇಡೀ ಜಗತ್ತು ಪ್ರಶ್ನೆಗಳಿಂದ ತುಂಬಿದ ಪುಸ್ತಕದ ತರ ಕಾಣಿಸ್ತಾ ಇತ್ತು. ಆದರೆ ಉತ್ತರಗಳು ಮಾತ್ರ ಎಲ್ಲೂ ಸಿಗಲೇ ಇಲ್ಲ. ಇದು ಬರೀ ಒಬ್ಬ ಯುವಕನ ಸಮಸ್ಯೆ ಅಲ್ಲ, ತಲಾಂತರಗಳಿಂದ ಎಲ್ಲ ಯುವಕರ ಸಮಸ್ಯೆನೇ ಇದೆ. ಈ ಥರ ಗೊಂದಲದ ಕ್ಷಣದಲ್ಲಿದ್ದಾಗ ಯಾವ ದಿಕ್ಕಿನಲ್ಲಿ ಸರಿಯಾಗಿ ಪ್ರಯಾಣ ಮಾಡಬೇಕು ಅಂತ ಆ ಯುವಕನಿಗೆ ಸಮರ ಕಲೆಗಳು ಮಾರ್ಗದರ್ಶನ ಆಗಿದೆ. ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಳ್ಳೋ ಥರ ಯಾರನ್ನೋ ಹೊಡೆಯೋದಕ್ಕೋ ಅಥವಾ ಶಕ್ತಿ ಪ್ರದರ್ಶನ ಮಾಡೋದಕ್ಕೋ ಅಲ್ಲ. ಇದು ತನ್ನಲ್ಲಿರೋ ಗರ್ವನ ನಿಗ್ರಹಿಸ್ಕೊಳ್ಳೋದಕ್ಕೋಸ್ಕರ ಮತ್ತು ತನ್ನ ಸ್ವಂತ ಕಾಲಿನ ಮೇಲೆ ದೃಢವಾಗಿ ನಿಲ್ಲೋದಕ್ಕೆ ಕಲಿಯಬೇಕಾದಂಥ ಕಲೆ. ಕೋಪನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋ ಅಂಥ ಕಲೆ. ಆ ಸಮರ ಕಲೆಗಳು ಒಂಟಿತನ ಮತ್ತೆ ಒತ್ತಡನ ಹೇಗೆ ಎದುರಿಸಬೇಕು ಅನ್ನೋದನ್ನ ಅವನಿಗೆ ಕಲಿಸ್ತು. ಅಲ್ಲಿನ ತರಬೇತಿ ಅವನನ್ನೊಂದು ಶಿಸ್ತನ್ನ ತುಂಬಿತು. ಇದು ಕಲ್ಯಾಣ್ ಕುಮಾರ್ ಅವ್ರನ್ನ ಪವನ್ ಕಲ್ಯಾಣ್ ಆಗಿ ಬದಲಾಯಿಸ್ತು. ವರ್ಷಗಳು ಕಳೀತು, ಹೊಸ ಹೊಸ ದಾರಿಗಳು ಹುಟ್ಕೊಂತ. ಹೀಗೆ ಅವರ ಸಿನಿಮಾ ಪ್ರಯಾಣನೂ ಶುರುವಾಯಿತು. ಅವರು ಕಲಿತ ಕಲೆಯೊಂದಿಗೆ ತರಬೇತಿನೂ ಪಡೆದಿದ್ರಿಂದ ಪರದೆ ಮೇಲೆ ಹೋರಾಟದ ದೃಶ್ಯಗಳು ನಿಜವಾಗಿರೋ ತರ ಭಾಸವಾಗ್ತದೆ. ಅವರ ನಿಸ್ವಾರ್ಥ ಹಾಗೂ ಪ್ರಾಮಾಣಿಕತೆ ಇದೆಯಲ್ಲ, ಅದು ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಮನೆ ಮಾಡಿ. ತನ್ನ ಪ್ರಯತ್ನದಲ್ಲಿ ಯಾವುದೇ ರಾಜಿ ಇಲ್ಲದ ಕಾರಣ ಫಲಿತಾಂಶ ಏನೇ ಇರಲಿ, ಲೆಕ್ಕವಿಲ್ಲದಷ್ಟು ಅಭಿಮಾನಿಗಳು ಅವರ ಹತ್ರ ಆಕರ್ಷಿತರಾದರು. ಅದು ಕರಾಟೆ, ಕಿಕ್ ಬಾಕ್ಸಿಂಗ್ ಅಥವಾ ಎಸ್ಕ್ರಿಮ್ ಯಾವುದೇ ಇರಲಿ, ಪ್ರತಿಯೊಂದು ಸಮರ ಕಲೆಯು ಒಂದೇ ರೀತಿಯ ಶಿಸ್ತು ಮತ್ತು ಕ್ರಮನ ಹೊಂದಿರುತ್ತೆ. ಅವರು ತಮ್ಮ ಚಲನಚಿತ್ರಗಳ ಮೂಲಕ ಈ ಕಲೆಗಳನ್ನು ಜನರಿಗೆ ಪರಿಚಯಿಸಿದರು. ಚಲನಚಿತ್ರಗಳಲ್ಲಿ ಸಾಹಸ ಮತ್ತು ಹೋರಾಟದ ಸನ್ನಿವೇಶಗಳು ಮನರಂಜನೆ ಮತ್ತು ಕಣ್ಮನ ಸೆಳೆಯುವ ಆಕರ್ಷಣೆ ಹೊಂದಿರಬೇಕು ಅಂತ ಎಲ್ರಿಗೂ ಗೊತ್ತು. ಆದರೆ ಕಲ್ಯಾಣ್ ಅವರು ಸಿನಿಮಾ ಪ್ರವೇಶದ ನಂತರ ಆ ಯುದ್ಧ ಕಲೆಗಳು, ಹೋರಾಟಗಳು ಮತ್ತು ಸಾಹಸಗಳಲ್ಲಿ ಗೋಚರಿಸುವಂತಹ ಪ್ರಾಮಾಣಿಕತೆ, ಸಮಗ್ರತೆ, ಶಿಸ್ತು ಮತ್ತು ಬದ್ಧತೆ ತುಂಬಾ ಇತ್ತು. ಈ ಕಾರಣದಿಂದಾಗಿ ಈ ಸಮರ ಕಲೆಗಳು ವೇಗವಾಗಿ ಜನಸಾಮಾನ್ಯರನ್ನ ತಲುಪಿತು. ಮೂಲವಾಗಿ ಈ ಸಮರ ಕಲೆಗಳ ತತ್ವಶಾಸ್ತ್ರ, ಫಿಲಾಸಫಿ ಏನ್ ಹೇಳುತ್ತೆ ಅಂದ್ರೆ ಕಲಿಕೆ. ಅದಕ್ಕಾಗಿನೇ ಇವತ್ತಿಗೂ ಅವರು ವಿದ್ಯಾರ್ಥಿ ತರ ತಮ್ಮ ಸಮರ ಕಲೆಗಳ ಕಲಿಕೆನ ಮುಂದುವರಿಸ್ತಾನೆ ಇದ್ದಾರೆ. ಈ ಸಮರ ಕಲೆಗಳನ್ನ ಜನರಿಗೆ ತಲುಪಿಸೋಲ್ಲಿ ಅವ್ರಿಗಿರುವಂತ ಒಂದು ಸಮರ್ಪಣೆ, ಅಭ್ಯಾಸ ಮತ್ತು ಹಲವು ವರ್ಷಗಳಿಂದ ಅವ್ರು ಪಡ್ತಿರೋ ಶ್ರಮಕ್ಕೆ ಮನ್ನಣೆಯಾಗಿ ಡಿಸೆಂಬರ್ 30, 2025 ಅವ್ರಿಗೊಂದು ಅಪರೂಪವಾದಂಥ ಗೌರವ ದೊರಕಿದೆ. ಭಾರತದಲ್ಲಿ ಜಪಾನಿನ ಸಮುರಾಯ್ ಸಮರ ಕಲೆಗಳಿಗೆ ದಾರಿ ಮಾಡಿಕೊಟ್ಟ ಪ್ರಖ್ಯಾತ ಗುರುಗಳಲ್ಲಿ ಒಬ್ಬರಾದ ಪ್ರೊಫೆಸರ್ ಡಾಕ್ಟರ್ ಸಿದ್ದಿಕಿ ಮಹಮೂದಿ ಅವರು ಈ ಗೌರವದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. We are pronouncing Pawan Kalyan as the first samurai of
Andhra Pradesh and the Tiger of Martial Arts. ಗೋಲ್ಡನ್ ಡ್ರ್ಯಾಗನ್ ಸಂಸ್ಥೆಯ ಮೂಲಕ ಪವನ್ ಕಲ್ಯಾಣ್ ಅವರನ್ನ ಸಮರ ಕಲೆಗಳ ಹುಲಿ ಎಂದು ಪರಿಚಯಿಸಿದರು. As an honor for it, he is the first person in India being presented this. ಸೋಕೆ ಮರುಮತ್ಸು ಸೆನೈ ಅವರ ಅಡಿಯಲ್ಲಿ ಸೋಗೋ ಬುಡೋ ಖಂಡ್ರಿಕೆ ಸಂಘಟನೆಯ ಮೂಲಕ ಪವನ್ ಕಲ್ಯಾಣ್ ಅವರನ್ನ ಜಪಾನ್ನ ಹೊರಗಡೆ ಟಕೇಡಾ ಶಿಂಗ್ಯನ್ ಕುಲಕ್ಕೆ ಸೇರಿಸಲಾಗಿದೆ. ಇಲ್ಲಿ ಟೈಗರ್ ಅನ್ನೋದು ಹಿಂಸೆಯ ಸಂಕೇತ ಅಲ್ಲ, ಇದು ಹಿಂಸೆಯನ್ನ ನಿಯಂತ್ರಿಸುವ ಶಕ್ತಿಯ ಸಂಕೇತ. ಈ ಶೀರ್ಷಿಕೆಯ ಅರ್ಥವೇನೆಂದರೆ ಅಧಿಕಾರವು ನಿಯಂತ್ರಣದಲ್ಲಿರಬೇಕು ಅನ್ನೋದು. ಈ ಗೌರವ ಮತ್ತು ಮನ್ನಣೆ ಅವರ ಜವಾಬ್ದಾರಿಯ ಪ್ರಜ್ಞೆಯನ್ನು ಹೆಚ್ಚಿದೆ ಅಂತ ವಿಶೇಷವಾಗಿ ಹೇಳಬೇಕಾಗಿಲ್ಲ. ಅವರ ನಂಬಿಕೆ ತುಂಬ ಸರಳವಾಗಿದೆ. ಒಂದು ದೇಶದ ಸಂಪತ್ತು ಕೇವಲ ಅದರ ಖನಿಜಗಳು, ನದಿಗಳು ಅಥವಾ ಕಾಡುಗಳು ಮಾತ್ರವಲ್ಲ, ದೊಡ್ಡ ಕನಸುಗಳನ್ನು ಹೊತ್ತ ಶಿಸ್ತಿನಿಂದ ರೂಪುಗೊಂಡ ಅದರ ಯುವ ಶಕ್ತಿಯನ್ನು. ಬಲಿಷ್ಠ ದೇಹ, ಮಿಂಚಿನ ಮನಸ್ಸು ಮತ್ತು ಚುರುಕಾದ ವ್ಯಕ್ತಿತ್ವ ಇರುವ ಯುವಕರು ವಿಕಸಿತ ಭಾರತದ ಸೃಷ್ಟಿಕರ್ತ. ದೇಶದ ಯುವಕರನ್ನ ಈ ಆದರ್ಶಗಳ ಕಡೆ ಕರೆದೊಯ್ಯೋದು ಪವನ್ ಕಲ್ಯಾಣ್ ಅವರ ಗುರಿ. ಜೈ ಹಿಂದ್, ಜೈ ಭಾರತ್.